ನನ್ನ ಕೃಷಿಯ ಮುಖ್ಯ ಜೀವಾಳವೇ ಇದು. ಇದಕ್ಕೆ ಜೀವಾಮೃತ ಅಂತ ಕರೀತಾರೆ. ಆಮೇಲೆ ಆಚೆಗೆ ಗೊಬ್ಬರ ಇದೆ, ಹಟ್ಟಿ ಗೊಬ್ಬರ, ಜೀವಾಮೃತ, ಸುಡುಮಣ್ಣು. ಇದು ಮೂರು ಇಲ್ಲದೆ ಕೃಷಿ ಆಗುವುದಿಲ್ಲ ನನ್ನ ಅಭಿಪ್ರಾಯ. ನನ್ನ ಹತ್ರ ಯಾವಾಗಲೂ ಇದು ಸ್ಟಾಕ್ ಇರ್ತದೆ. ಇದು ಒಂದು 200 ಲೀಟ್ರ್ ಡ್ರಮ್ಮಿಂದ ಮಾಡಿ ಇಟ್ಕೊಳ್ತೀನಿ. ಇವಕ್ಕೆಲ್ಲ ಈ ಮಾವಿನ ಸಸಿ, ಕಾಫಿ ಗಿಡ, ಅಡಿಕೆ, ಹಿತ್ತಲು ಎಲ್ಲದಕ್ಕೂ ಇದೇ ಮೇಯ್ನ್ ನನ್ನದು. ಈ ಜೀವಾಮೃತ ಮಾಡುವ ಕ್ರಮ ಸಾಕಷ್ಟು ಫೇಸ್ಬುಕ್ಕಲ್ಲೆಲ್ಲ ಬರ್ತಾಯಿದೆ. ನಾನು ಈ 200 ಲೀಟ್ರಿಗೆ ಒಂದು 2 ಎಡ್ಗೆ ಆಗುವಷ್ಟು, 2 ಬುಟ್ಟಿ ಆಗುವಷ್ಟು ಸಗಣಿ ಹಾಕ್ತೇನೆ. ಆಮೇಲೆ ಒಂದು 4-5 ಕೊಡಪ ಅಂದಷ್ಟು ಹಟ್ಟಿ ಉಚ್ಚಿಯನ್ನು ಹಾಕ್ತೇನೆ. ಆಮೇಲೆ ವೇಸ್ಟ್ ಹಿಟ್ ಮಿಲ್ಲಲ್ಲಿ ಅವ್ರ ಹತ್ರ ಗುರ್ತಾ ಇದ್ದರೆ ಹೇಳಿ ಇಟ್ಟರೆ ಒಟ್ಟು ಮಾಡಿ ಇಡ್ತಾರೆ. ಅದು ಒಂದು 7-8 kg ಹಾಕ್ತೇನೆ ಇದಕ್ಕೆ. ಆಮೇಲೆ ಒಂದು kg ಬೆಲ್ಲ ಹಾಕ್ತೇನೆ. ಆಮೇಲೆ 1-2 ಹಿಡಿ ಮಣ್ಣು ಹಾಕ್ತೇನೆ. ಒಟ್ಟು 5 ಪಂಚಾಮೃತ ಅಂತ ನಾವು ದೇವರಿಗೆ ಇದು ಮಾಡುವಾಗ ಹೇಳ್ತೇವೆ. ಇದು ಸಸ್ಯಗಳ ಪಂಚಾಮೃತ. ಇದಕ್ಕೆ ಜೀವಾಮೃತ ಅಂತ ಕರೀತಾರೆ. ಇದನ್ನು ಮಾಡೋದು, ಡ್ರಮ್ಮಿಗೆ ಫುಲ್ ನೀರು ಮಾಡೋದು, ದಿನಕ್ಕೊಂದು ಸಾರಿ ಟರ್ನಿಂಗ್ ಮಾಡೋದು ಒಂದು ಕೋಲಲ್ಲಿ. 1 ವಾರ ಬಿಟ್ಟು ಹಾಕ್ಲಿಕ್ಕೆ ಪ್ರಾರಂಭಿಸಬೇಕು. ಹಾಕುವಾಗ ಮಾತ್ರ 2 ಲೀಟ್ರ್ ಇದನ್ನು ತಗೊಂಡ್ರೆ ಒಂದು 3-4 ಲೀಟ್ರ್ ತಣ್ಣೀರನ್ನು ಅದಕ್ಕೆ ಸೇರಿಸಿ ಮಾಡಬೇಕು. ಆ ಮಿಶ್ರಣ ಅರ್ಧ ಆಗುವಷ್ಟು ಆಗ್ತದೆ, ಉಳಿದಕ್ಕೆ ನೀರು ತುಂಬಿಸಿ ಭರ್ತಿ ಮಾಡ್ಕೊಳ್ಳೋದು, ತಿರುತ್ತಾ ಇರೋದು. 1 ವಾರ ಬಿಟ್ಟು ಹಾಕ್ಲಿಕ್ಕೆ 1 ವಾರ ಬಿಟ್ಟು ಹಾಕ್ಲಿಕ್ಕೆ ಪ್ರಾರಂಭಿಸುವಾಗಲೂ ಅದು ಡೈಲ್ಯೂಟ್ ಆಗಿರುವುದಿಲ್ಲ, ಸ್ಟ್ರಾಂಗ್ ಇರ್ತದೆ. ಅದಕ್ಕೆ 1 ಲೀಟ್ರಿಗೆ 3 ಲೀಟ್ರ್ ನೀರನ್ನು ಸೇರಿಸಿ ಅಷ್ಟು ಡೈಲ್ಯೂಟ್ ಮಾಡಿ ನೀವು ಹಾಕಬೇಕು. ಗಿಡದ ಹತ್ತಿರ ಹಾಕಬಾರ್ದು. ಈಗ ಯಾವುದೇ ಗಿಡಕ್ಕೆ ಹತ್ತಿರದಲ್ಲಿ ಹಾಕಿದರೆ ಆ ಗಿಡ ಸಾಯುವ ಚಾನ್ಸ್ ಜಾಸ್ತಿ ಇರ್ತದೆ. ಗಿಡದಿಂದ ಸಾಧಾರಣ 1-1.5 ಫೀಟ್ ಬಿಟ್ಟು ನೀವು ಹಾಕಬೇಕು. ಯಾವಾಗಲೂ ಯಾವುದೇ ಸಾರವನ್ನು ಕೊಡೋದಾದರೂ ಗಿಡದಿಂದ 1-1.5 ಫೀಟ್ ಬಿಟ್ಟೆ ಕೊಡಬೇಕು. ಈ ಒಂದು ಜೀವಾಮೃತವನ್ನು ಮಾಡಿ ನೀವು ಕೃಷಿ ಮಾಡಿದರೆ, ಹಟ್ಟಿ ಗೊಬ್ಬರ, ಸುಡುಮಣ್ಣು ಇದ್ದರೆ ಸುಡುಮಣ್ಣು, ಇಲ್ಲದೇ ಇದ್ದರೆ ಬೂದಿಗಿರಿ ಏನಾದರೂ ಹಾಕಿ ಕೃಷಿ ಮಾಡಿದರೆ ಸ್ವಲ್ಪ ಕಾಯಿಲೆಯಿಂದ ಹೆಚ್ಚಲ್ಲ, ಸ್ವಲ್ಪ ಆದರೂ ದೂರದಲ್ಲಿ ಇರ್ಬೋದು ನಾವು ಅಂತ ನನ್ನ ಅನಿಸಿಕೆ. ಮತ್ತು ಇದರಿಂದ ಬೆಳೆದಂಥ ಯಾವುದೇ ತರಕಾರಿ ಆಗಲಿ, ಯಾವುದೇ ಆಗಲಿ, ಅದರಲ್ಲಿರುವಂಥ ಒಂದು ರುಚಿಯೇ ಬೇರೆ. ನಾವು ಒಂದು ಸಾರಿ ತಿಂದು ಅದನ್ನು ಅನುಭವಿಸಿಯೇ ಹೇಳಬೇಕೇ ಹೊರತು ಸುಮ್ಮನೆ ಬಾಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಒಂದು ಅಲಸಂಡೆ ಬೆಳೆದ್ರೆ ಆ ಅಲಸಂಡೆ ಪಲ್ಯ ಆಗುವಾಗ ಇಡೀ ಮನೆ ತುಂಬ ಪರಿಮಳ ಬರ್ತದೆ. ಅಂಥ ಪರಿಮಳಯುಕ್ತವಾದ ಒಳ್ಳೆಯ ತರಕಾರಿಯನ್ನು ನಾವು ಸಣ್ಣದರಲ್ಲಿ ತಿಂದಿದ್ದೇವೆ ನಮ್ಮ ತಂದೆ ಎಲ್ಲ ಬೆಳೆಸುವಾಗ. ಮತ್ತೆ ಅದೆಲ್ಲ ರಾಸಾಯನಿಕ ಗೊಬ್ಬರಗಳ ಮಯ ಆಯಿತು. ಅದಕ್ಕೆ ನಾನು ಈಗ ಪುನಃ ಅದೇ ರೀತಿ ರಾಸಾಯನಿಕದಿಂದ ಆದಷ್ಟು ದೂರ ಇದ್ದು ಮಾಡ್ತಾ ಇದ್ದೇನೆ. ನನಗಾದಂಥ ಒಂದು ರುಚಿ, ಸಣ್ಣದರಲ್ಲಿ ನಾನು ಉಂಡಂಥ ರುಚಿಯನ್ನು ಈಗ ತಿಂತಾ ಇದ್ದೇನೆ ಅನ್ನೋದನ್ನು ಎಲ್ಲರಿಗೂ ಹೇಳ್ತಾ ಇದ್ದೇನೆ.